ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್ ವರುಣಗಾನ. ಗೈಸ್, ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಯಾಕೆ ಅಂದರೆ ವರುಣ್ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ. ನಾನು ಆಲ್ರೆಡಿ ನನ್ನ ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ ರೆಸಾರ್ಟ್ ಹೇಗಿದೆ ಅನ್ನೋದು ಕಂಪ್ಲೀಟ್ ಟೂರ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡಿ, ನನ್ನ ಚಾನಲಲ್ಲಿ ಇದೆ. ಸೊ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ ವರುಣ್ ಬರ್ತ್ಡೇ ಸೆಲೆಬ್ರೇಷನ್ಗೆ. ನಾನು ಹೇಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ ಅನ್ನೋದು ಈ ಒಂದು ವ್ಲಾಗಲ್ಲಿರುತ್ತೆ. ಹಾಗೆ ಈ ವ್ಲಾಗ್ನ ಎಂಡ್ವರೆಗೂ ನೋಡ್ತಾ ಇರಿ. ನೈಟ್ ವ್ಯೂ ಈ ರೀತಿಯಾಗಿದೆ. ನಾವು ಕ್ರಿಕೆಟ್ ಕೂಡ ಆಡಿದ್ವಿ, ನಾನು ವರುಣ್. ನಾನು ಫಸ್ಟ್ ಟೈಮ್ ಬೌಲಿಂಗ್ ಮಾಡಿದ್ಲು. ನಾವು ಕ್ರಿಕೆಟ್ ಕೂಡ ಆಡಿದ್ವಿ. ಬಾಲ್ ಕಳೆದೋಯ್ತು. ನಾನು ಫಸ್ಟ್ ಟೈಮ್ ಬೌಲಿಂಗ್ ಮಾಡಿದ್ದು. ಬಾಲ್ ಕಳೆದೋಯ್ತು. ಬಾಲು ಅಲ್ಲಿ ಆ ಕಡೆ ಕಾಡಲ್ಲಿ ಹೋಗಿ ಬಿತ್ತು. ಸೈಲೆಂಟಾಗಿ ಆ ಕಡೆ ಬಂದ್ವಿ. ಇವ್ರಿಗೆ ಗೊತ್ತಿಲ್ಲ, ಸೈಲೆಂಟಾಗಿ ಅಡ್ಡಾಡ್ತಿದ್ದೀವಿ ಬಾಲ್ ಕಳ್ದಾಕಿ. ಸೈಲೆಂಟಾಗಿ ಅಡ್ಡಾಡ್ತಿದ್ದೀವಿ ಗೈಸ್, ಬಾಲ್ ಕಳ್ದಾಕಿ. ಸೊ ಅಲ್ಲಿ ಫೈರ್ ಕ್ಯಾಂಪ್ ಇದೆ, ನಾವು ಅಲ್ಲೇ ಹೋಗ್ತಾಯಿದ್ದೀವಿ. ಇವಾಗ ನಾನು ಕಾಫಿ ಕುಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ಹೊರಗಡೆ. ಇನ್ನೂ ನಾನು ಡೆಕೋರೇಷನ್ಸ್ ಏನೂ ಸ್ಟಾರ್ಟ್ ಮಾಡಿಲ್ಲ. ಈಗ ನಾನು ರೂಮ್ ಒಳಗೆ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ತನಕ ನಾನು ವರುಣ್ ಕ್ರಿಕೆಟ್ ಆಟ ಆಡಿದ್ವಿ. ನಾನು ಫಸ್ಟ್ ಟೈಮ್ ಬೌಲಿಂಗ್ ಮಾಡಿದೆ ಆ್ಯಂಡ್ ಶಟಲ್ ಬ್ಯಾಟು. ಇವಾಗ ಬಂದಿದ್ದೀನಿ, ಇನ್ನೂ ನಾನೇನು ಸ್ಟಾರ್ಟ್ ಮಾಡಿಲ್ಲ ಡೆಕೋರೇಷನ್ನು. ಸೊ ಇನ್ನೂ ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು, ಇದಕ್ಕೋಸ್ಕರ ಬಂದಿದ್ದೀವಲ್ಲ ಸೆಲೆಬ್ರೇಷನ್ಗೆ. ಸೊ ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ 8:30 ಆಗ್ತಾಯಿದೆ. ಬೇಗ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಡ್ತೀನಿ, ಎಲ್ಲ ರೆಡಿ ಎಲ್ಲ ಮಾಡಿಬಿಡ್ತೀನಿ ಗೈಸ್. ಇವಾಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗಿಫ್ಟ್ ರ್ಯಾಪ್ ಎಲ್ಲ ಆಯಿತು. ಸೊ ಇವಾಗ ನಾನು ಎಲ್ಲ ಡೆಕೋರೇಷನ್ಗೆ ಎಲ್ಲ ಇಟ್ಕೋತಾ ಇದ್ದೀನಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ನಾನು ಇವಾಗ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಇದೇ ರೀತಿಯೇ ನಾನು ಎವ್ರಿ ಇಯರ್ ವರುಣ್ ಬರ್ತ್ಡೇಗೋಸ್ಕರ ಡೆಕೋರೇಷನ್ಸ್ ಈ ರೀತಿ ತುಂಬ ದೊಡ್ಡದಾಗೇ ಸೆಲೆಬ್ರೇಷನ್ ಎಲ್ಲ ಮಾಡ್ತೀನಿ. ನನ್ನ ಬರ್ತ್ಡೇಗೆ ನಾನು ಖುಷಿಯಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ವರುಣ್ ಬರ್ತ್ಡೇ ಅಂತ ಬಂದಾಗ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ. ಅದೇ ಒಂದು ದೊಡ್ಡ ಫೆಸ್ಟಿವಲ್ ನನಗೆ. ನಾನು ವರುಣ್ 9 ಇಯರ್ಸ್ ಲವ್ ಮಾಡಿದ್ದಿದ್ದು. ಫಸ್ಟ್ ಇಯರ್ ನಾನು ಹೇಗೆ ಸೆಲೆಬ್ರೇಟ್ ಎಲ್ಲ ಮಾಡ್ತಾಯಿದ್ದೆ ವರುಣ್ ಬರ್ತ್ಡೇಗೆ, ಅದೇ ರೀತಿ ಈಗಲೂ ಕೂಡ ನಾನು ಮಾಡ್ತಾಯಿದ್ದೀನಿ. ಸೊ ಅಷ್ಟೊಂದು ಖುಷಿ ನನಗೆ ವರುಣ್ ಬರ್ತ್ಡೇ ಅಂದರೆ. ಗೈಸ್, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಫೈನಲ್ ಎಲ್ಲ ಇಡ್ತಾ ಇದ್ದೀನಿ, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಇದೆಲ್ಲ ಹೇಗೆ ಕಾಣುತ್ತೆ ಅಂತ. ಗೈಸ್, ಫೈನಲಿ ಡೆಕೋರೇಷನ್ಸ್ ಕಂಪ್ಲೀಟ್ ಆಯಿತು. 2 hours ತಗೊಂಡೆ. ಈಗ ವರುಣ್ಗೆ ಒಳಗಡೆ ಕರಿತೀನಿ. ಪಾಪ ಕಾರಲ್ಲಿ ಕೂಡ್ಸಿದ್ದೀನಿ. 2 hours ಬರಬೇಡ ಅಂತ ಹೊರಗೇ ಇದ್ದಾರೆ ಅವಾಗಲಿಂದ. ಸೊ ಇವಾಗ ಟೈಮ್ ಬಂದಿದೆ ವರುಣಿಗೆ ಕರೆಯೋಕ್ಕೆ. ನಿಮಗೂ ತೋರಿಸ್ತೀನಿ ಡೆಕೋರೇಷನ್ಸ್ ನಾನು ಒಬ್ಬಳೇ ಹೇಗೆ ಮಾಡಿದ್ದೀನಿ ಅಂತ. ಗೈಸ್, ಹೊರಗಡೆ ನಿಂತಿದ್ದೀನಿ, ವರುಣ್ಗೆ ವೇಟಿಂಗು. ಬರಲಿ, ಸುಸ್ತಾಯ್ತಾಗಲೇ ಡೆಕೋರೇಷನ್ ಎಲ್ಲ ಮಾಡಿ. ಈಸ್ ಕಮ್ಮಿಂಗ್. ವರುಣ್, ಸ್ವಲ್ಪನೂ ಐಡಿಯಾ ಇಲ್ಲ ವರುಣ್ಗೆ. ನೋಡೋಣ ಏನಂತಾರೆ ಅಂತ. ಹುಷಾರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಹಸ್ಬೆಂಡ್, ಹ್ಯಾಪಿ ಬರ್ಡೇ ಟು ಯು.
ಹೇಗೆ ಅನ್ನಿಸ್ತು, ಕಂಪ್ಲೀಟ್ ಡೆಕೋರೇಷನ್ ನಾನೇ ಮಾಡಿದ್ದು. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ವರುಣ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾದರು ಆ್ಯಂಡ್ ಎಮೋಷ್ನಲ್ ಕೂಡ ಆದರು. ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಈ ಡೆಕೋರೇಷನ್ ಎಲ್ಲ ಬರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಕ್ಯಾಮ್ರಾದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ವರುಣ್ ಅಂತೂ ಫುಲ್ಲು ಸರ್ಪ್ರೈಸ್. ವರುಣ್ಗೆ ಒಂದು ಸ್ವಲ್ಪನೂ ಐಡಿಯಾ ನಾನು ಕೊಟ್ಟಿರಲಿಲ್ಲ, ಬಟ್ ಅವ್ರಿಗೆ ಗೊತ್ತಿತ್ತು ಏನೋ ಸರ್ಪ್ರೈಸ್ ಇವಳು ಮಾಡ್ತಾಳೆ ಅಂತ, ಬಟ್ ಈ ರೀತಿ ಅವ್ರಿಗೆ ಗೊತ್ತಿರಲಿಲ್ಲ. ಓ ಚೈನಾ. ಹೇ ಗೈಸ್, ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ತುಂಬ ಚೆನ್ನಾಗಿತ್ತು, ನೀವು ಆಲ್ರೆಡಿ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ನಾನು ಬರ್ಡೇ ಪ್ಲ್ಯಾನಿಂಗು ಸರ್ಪ್ರೈಸಸ್ ಎಲ್ಲ ಮಾಡಿದ್ದೆ ಅಂತ. ವರುಣ್ ಅಂತೂ ತುಂಬಾ ಖುಷಿಯಾದರು. ಏನು ವರುಣ್ ಖುಷಿ ಆಯಿತಾ? ಹೌದು, ತುಂಬ ಖುಷಿ ಆಯಿತು. ಸೊ ಖುಷಿಯಾದರು. ಇವಾಗ ನಾವು ಚಿತ್ರದುರ್ಗಕ್ಕೆ ಆಗಲೇ ಒಂದು ಅರ್ಧ ಗಂಟೆ ಇದೆ, ರೀಚ್ ಆಗಿಬಿಡ್ತೀವಿ. ಸೊ ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀವಿ. ಬಾಯ್.